ರುಕ್ಮಿಣಿ ವಸಂತ್ ಅವರೇ, ಈ ಪಾತ್ರಕ್ಕೆ ನೀವು ಸೆಲೆಕ್ಟ್ ಆದಾಗ ಈಗ ಅದ್ರಲ್ಲಿ ನಾನು ಕೇಳ್ಪಟ್ಟ ಹಾಗೆ ಫಸ್ಟ್ ನಿಮ್ಗೆ ಶಾಕ್ ಆಗಿತ್ತು, ಅಲ್ಲ ಆ ತರ ಅಂತ ಹೇಳಿ ಪ್ರ್ಯಾಂಕ್ ಕೂಡ ಇವ್ರು ಮಾಡಿದ್ರು ಅಂತ ಹೇಳಿ. ಅದನ್ನ ನೀವು ಯಾರಿಗಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಂಡಿದ್ದೀರಾ, ಹಿಂಗಿದೆ ಇದು ನಿಜಾನ ಅಲ್ವಾ ಅಂತ ಹೇಳಿ ಯಾರಿಗಾದ್ರೂ ಫಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಂಡ್ರ ನೀವು ಆನಂತರ? ಇಲ್ಲ, ಅಂದ್ರೆ ಸರ್ ಪ್ರ್ಯಾಂಕ್ ಮಾಡಿದ ತಕ್ಷಣ ಮೀಟಿಂಗ್ ಕರ್ಸಿದ್ರು. ಅದಾದ್ಮೇಲೆ ಮೀಟಿಂಗ್ ಆದ್ಮೇಲೆ ಇದು ಕನ್ಫರ್ಮ್ ಅಂತ ಅನ್ಕೊಂಡೆ. ಆ ಪ್ರ್ಯಾಂಕಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಅನ್ಸ್ತು, ಬಟ್ ಐ ಡೋಂಟ್ ಥಿಂಕ್ ಸರ್ ಇಸ್ ಲೈಕ್ ದಟ್. ಅಂದ್ರೆ ಆ ತರ ಪ್ರ್ಯಾಂಕ್ ಮಾಡಲ್ಲ. ಮೀಟಿಂಗ್ ಬನ್ನಿ, ಇಲ್ಲ ಇದು ಪ್ರ್ಯಾಂಕ್, ಮನೆಗೆ ಹೋಗಿ ಅಂತ ಅಷ್ಟ್ ಲೆವೆಲ್ ಪ್ರ್ಯಾಂಕ್ ಮಾಡಲ್ಲ, ಅದ್ ಗೊತ್ತಿತ್ತು. ಬಟ್ ಯಾ ತುಂಬಾ ಖುಷಿ ಆಯ್ತು. ಕಾಂತಾರ ಆ ಮಟ್ಟದ ನಿರೀಕ್ಷೆ ಹುಟ್ಟಿಸಿತ್ತು. ಈ ನೆಕ್ಸ್ಟ್ ಲೆವೆಲ್ಗೆ ಇನ್ನೊಂದು ಸಿನಿಮಾಗೆ ನಾನು ನಾಯಕಿಂತ ಆದಂತಹ ಸಂದರ್ಭದಲ್ಲಿ ಏನಿತ್ತು ಮನಸ್ಸಲ್ಲಿ, ಏನು ಓಡ್ತಿತ್ತು? ಅಂದ್ರೆ ಯಾವ ರೀತಿ ರೆಡಿ ಆಗ್ಬೇಕಪ್ಪ, ಏನು ಆ ತರದ್ ಏನಾದ್ರು ಯೋಚನೆಗಳು ಬಂದಿತ್ತ? ಇಲ್ಲ, ಫಸ್ಟ್ ಸಿಕ್ಕಾಪಟ್ಟೆ ಖುಷಿ ಇತ್ತು. ಅಂದ್ರೆ ನಾನು ಫಸ್ಟ್ ಕಾಂತಾರನ ಒಬ್ಳು ಆಡಿಯನ್ಸ್ ಮೆಂಬರ್ ಆಗಿ ನೋಡಿದ್ದು, ಸಿಕ್ಕಾಪಟ್ಟೆ ಖುಷಿ ಆಯ್ತು ಆ ಸಿನಿಮಾ ನೋಡ್ಬೇಕಾದ್ರೆ. ಅಂಡ್ ಈ ಪ್ರಪಂಚದಲ್ಲಿ ನನ್ನನ್ನು ಸೇರಿಸಿದಾರಂತ ತುಂಬಾ ಖುಷಿ, ಹೆಮ್ಮೆ. ಬಟ್ ದೆನ್ ಆ ಸೆಲೆಕ್ಷನ್ ಆದ್ಮೇಲೆ ಅಯ್ಯೋ ಇದಕ್ಕೆ ಇದು ಜಸ್ಟಿಸ್ ಕೊಡ್ಬೇಕಲ್ಲ. ಅಂದ್ರೆ ಎಲ್ಲರೂ ಒಟ್ಟಿಗೆ ಬಂದು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಇದಕ್ಕೂ ನಾನು ಅಂದ್ರೆ ಈ ಪಾತ್ರಕ್ಕೆ ನಾನು ಜಸ್ಟಿಫೈ ಮಾಡಬೇಕು ಅಂತ ನಾನೊಂದು ಚಿಕ್ಕ ಪ್ರೆಷರ್ ತೊಗೊಂಡಿದ್ದೆ. ಬಟ್ ಸೂಪರ್ ವಿಷಯ ಏನಂದರೆ, ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಅಥವಾ ವರ್ಕ್ಶಾಪ್ಸ್ ಮಾಡಿದಾಗ ಒಂದು 5-6 ದಿವಸ ವರ್ಕ್ಶಾಪ್ಸ್ ಮಾಡಿದ್ವಿ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸಿಗೋದಕ್ಕೆ, ಡೈಲೆಕ್ಟ್ ಎಲ್ಲ ಸ್ವಲ್ಪ ಅಭ್ಯಾಸ ಆಗಲಿಕ್ಕೆ. ಆ ವರ್ಕ್ಶಾಪ್ ಪೀರಿಯಡಲ್ಲೇ ಯಾರೂ ನನಗೆ ಆ ಪ್ರೆಷರ್ ಫೀಲ್ ಮಾಡಿಸ್ಲಿಲ್ಲ. ದಟ್ ಯುನೋ ಇದು ಫಸ್ಟ್ ಕಾಂತಾರಾಗೆ ಅಂದರೆ ಆ ಎಕ್ಸ್ಪೆಕ್ಟೇಷನ್ ಇರಬೇಕು, ಆ ಪ್ರೆಷರ್ ಇರಬೇಕಂತ ಎಲ್ಲರೂ ಆ್ಯಕ್ಚುಲಿ ಆ ಪ್ರೆಷರ್ನ ಕ್ಲಿಯರ್ ಮಾಡಿದ್ರು. ನೀವು ಅದನ್ನ ತಲೆ ಕೆಡಿಸ್ಕೋಬಾರ್ದು ಅಂತ. ವಿ ಆರ್ ಮೇಕಿಂಗ್, ಇದೇ ಪ್ರಪಂಚದಲ್ಲಿ ವಿ ಆರ್ ಮೇಕಿಂಗ್ ಅ ನ್ಯೂ ಫಿಲ್ಮ್, ಅದನ್ನೆಲ್ಲ ಇಟ್ಕೊಂಡು ಬರಬೇಡಿ, ಆ ಪ್ರೆಷರ್ ಇಟ್ಕೊಂಡು ಬಂದರೆ ಸಾಧ್ಯವಿಲ್ಲ. ಸೊ ಅದನ್ನು ತೆಕ್ಕೊಂಡು ಈ ಕ್ಯಾರೆಕ್ಟರ್ ನಾವು ಹೆಂಗೆ ಕಟ್ಬೋದು, ಹೌ ಡು ವಿ ಮೇಕ್ ದಿಸ್ ಫಿಟ್ ಇನ್ ಟು ದ ವರ್ಲ್ಡ್ ಆಫ್ ಕಾಂತಾರ ಅಂತ ಆ ಥರ ಒಂದು ಕ್ರಿಯೇಟಿವ್ ಜರ್ನಿ ಇದ್ದಾಗ ತುಂಬಾ ಖುಷಿ ಆಗುತ್ತೆ. ಆ ಪ್ರೆಷರ್ ಇದ್ರೆ ಕೆಲಸನೇ ಮಾಡೋಕ್ಕಾಗಲ್ಲ. ಓಕೆ, ಇವರಿಗಾದ್ರೆ ನಮ್ಮ ಆ ಭಾಗದೆಲ್ಲ ಗೊತ್ತು, ಕಲ್ಚರ್ ಹಿಂಗೆ ಏನು ಮಾತಾಡ್ತಾರೆ ಏನು ಹಾಕಂತ. ಏನೇನು ಕಲ್ತ್ರಿ ನೀವು? ಡೈಲೆಕ್ಟ್ ಕಲಿತೆ, ಅದು ತುಂಬಾ ಮುಖ್ಯ. ಅಂದ್ರೆ ಚೂರ್ ಕಲಿತೆ. ಇಲ್ಲ ಬೇಡ, ಇಲ್ಲ ಹಿಂಗ್ ಸ್ಪಾಟ್ ಅಲ್ಲ. ಬಟ್ ಐ ಥಿಂಕ್ ನಮ್ಮ ಡಬ್ಬಿಂಗ್ ಎಲ್ಲ ಮಾಡ್ಬೇಕಾದ್ರೆ ನಮ್ಮ ರೈಟಿಂಗ್ ಟೀಮ್ ಇದ್ರಲ್ಲ, ಅನಿ ಅವರು, ಗುರು ಅವರು, ನಮ್ಮ ಸೂಫ್ರಮ್ಸ್ ಅವರು, ರವಿಯಣ್ಣ ಅವರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾ ಇದ್ರು. ಅಂದ್ರೆ ಪದೇ ಅದನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು, ಅಥವಾ ಅದು ಇಟ್ ಶುಡ್ ನಾಟ್ ಸೌಂಡ್ ಆರ್ಟಿಫಿಷಿಯಲ್, ಸ್ವಲ್ಪ ನ್ಯಾಚುರಲ್ ಆಗಿ ಬರಬೇಕು ಅಂತ. ಸೊ ಅದ್ರಲ್ಲಿ ತುಂಬಾ ಹೆಲ್ಪ್ ಕೊಟ್ರು ಎಲ್ಲರೂ. ಎಸ್, ಆಯ್ಕೆ ಹೇಗಾಯ್ತು ಇವ್ರದ್ದು? ಸಪ್ತಸಾಗರದ ಆಚೆ ಪ್ರೀಮಿಯರ್ ಬೇರೆ ಯಾರಾದ್ರೂ ಇದ್ರೆ ಅದಕ್ಕಿಂತ ಮುಂಚೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಯಾರನ್ನು ಸೆಲೆಕ್ಟ್ ಮಾಡೋದು ಇದಕ್ಕೆ, ಈ ತರ ಕ್ಯಾರೆಕ್ಟರ್ ಅಲ್ಲ ಇದು, ಹೆಂಗೆ ಯೋಚನೆ ಮಾಡ್ತಾ ಇದ್ವಿ. ಜನರಲಿ ನನಗೆ ನ್ಯೂ ಕಮರ್ಸ್ ಇದ್ರೆ ಈಸಿ ಆಗಿಬಿಡುತ್ತೆ, ಬಿಕಾಸ್ ಅದು ಅಭ್ಯಾಸ ಇಲ್ಲ ನಮ್ಗೆ, ದಟ್ಸ್ ಇಟ್. ಮತ್ತೆ ಒಂದು ಯಾವ ಪಾತ್ರಗಳದ್ದು ಹಿನ್ನೆಲೆ ಇರಲ್ಲ ಅವ್ರಿಗೆ, ಅದೊಂಥರ ಬ್ಯಾಗೇಜ್ ಥರನೂ ಆಗ್ಬಿಡುತ್ತೆ. ದೋ ಸಮ್ ಪ್ಲಸ್ ಪಾಯಿಂಟ್, ಕೆಲವು ನೆಗೆಟಿವ್ ಪಾಯಿಂಟ್ ಆಗ್ಬಿಡುತ್ತೆ. ಇವಾಗ ಇವರಿಗೇನೆ ಸಪ್ತಸಾಗರದ ಆಚೆ ಪುಟ್ಟಿ ಥರದೊಂದು ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ರೆ ಇಟ್ಸ್ ಡಿಫ್ರೆಂಟ್, ಕಂಪ್ಲೀಟ್ಲಿ ಡಿಫ್ರೆಂಟ್. ಅದನ್ನ ಹೋಗ್ಸೋದು ತುಂಬ ಟೈಮ್ ತೊಗೊಳುತ್ತೆ. ಇಷ್ಟು ಟೈಮ್ ಓಕೆ, ಈಗ ಅದಕ್ಕೆ ಗ್ಯಾಪ್ ಆಯಿತು, ಪಕ್ಕಾ ಇದಾಗಿದೆ, ನಮ್ದು ಲುಕ್ ಆ್ಯಂಡ್ ಫೀಲ್ ಎಲ್ಲವೂ ಬೇರೆನೇ ಅನ್ನೋ ಥರದಲ್ಲಿ. ಇನ್ ಕೇಸ್ ಇಮಿಡಿಯೇಟ್ ನೆಕ್ಸ್ಟ್ ಅದು ಬಂತು ಅಂತ ಅನ್ಕೊಂಡು 6 ಮಂತಲ್ಲಿ ನಮ್ಮ ಫಿಲ್ಮ್ ಬರುತ್ತೆ, ಮುಂಚೆ ಶೂಟ್ ಮಾಡಿದ್ವಿ, ಅವಾಗ ತುಂಬ ಕಷ್ಟ. ತುಂಬ ಯಾವುದೋ ಕ್ಯಾರೆಕ್ಟರ್ನ ಯಾರೋ ಇಷ್ಟಪಟ್ಬಿಟ್ಟಿರ್ತಾರೆ ಆಡಿಯನ್ಸು. ಸೊ ಅದನ್ನು ಸಡನ್ನಾಗಿ ಅದು ಚೇಂಜ್ ಆದ ತಕ್ಷಣ ಅವ್ರಿಗೊಂದು ಅಡ್ಜಸ್ಟ್ ಆಗೋದು ಕಷ್ಟ ಆಗ್ಬಿಡುತ್ತೆ. ಅದು ಎಷ್ಟು ಜಸ್ಟಿಸ್ ಮಾಡಿದ್ರೂ ತುಂಬ ಇದಾಗುತ್ತೆ. ಹಾಗಾಗಿ ನಾರ್ಮಲಿ ಹೊಸಬರಿಗೆ, ಥಿಯೇಟರ್ ಆರ್ಟಿಸ್ಟ್ಗಳಿಗೆ ಈ ಥರ ಹೋಗೋದು, ನಾನು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿ ಹೋಗ್ತಾ ಇರ್ತೀವಿ. ಸೊ ಅಲ್ಲಿ ಕೆಲವ್ರಿಗೆ ಆ್ಯಕ್ಟಿಂಗ್ ಬರೋರು ಬರ್ತಾರೆ, ಆ್ಯಕ್ಟಿಂಗ್ ಬಲ್ದೇರು ಬರ್ತಾರೆ. ನಾವು ವರ್ಕ್ಶಾಪ್ ಮಾಡಿಕೊಂಡು ಆ ಪಾತ್ರಕ್ಕೆ ಹೇಗೇನೆಲ್ಲ ಮಾಡ್ಬೋದು ಅವ್ರ ತಯಾರಿನ ಅನ್ನೋ ಥರದಲ್ಲಿ. ಸೊ ಸಪ್ತ ನಮ್ಮದೇ ಟೀಮು, ರಕ್ಷಿತ್, ಹೇಮಂತ್ ರಾಯರು. ಯಾವಾಗಲೂ ರಕ್ಷಿತ್ ಸಿಕ್ಕಿದಾಗೆಲ್ಲ ಕೇಳ್ತಾನೆ ಇದ್ವಿ ಇವರಿಬ್ಬರು ಪರ್ಫಾರ್ಮೆನ್ಸ್ ಬಗ್ಗೆ. ಒಂದು ವರ್ಕ್ಶಾಪ್ ಮಾಡಿ ಒಂದು ಫೋಟೋಶೂಟ್ನ ಬಿಟ್ಟಿದ್ರು. ಆ್ಯಕ್ಚುಲಿ ತುಂಬ ಚಂದ ಪೇರ್, ಅದೊಂದು ಆ ಜೋಡಿ ನೋಡೋಕ್ಕೆ ಅಷ್ಟು ಖುಷಿ ಅನ್ನೋ ಥರದ್ದು ಕಾಣಿಸ್ತಿತ್ತು ನಮಗೆ. ಆ್ಯಂಡ್ ಆ ಕ್ಯಾರೆಕ್ಟರ್ ಮಧ್ಯೆ ಇರುವಂಥ ಇದೆಲ್ಲ. ಸೊ ಅವಾಗ ಒಬ್ಬ ನಟ, ಒಂದು ನಟಿ ಇಷ್ಟೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಅಂದಾಗ 100% ಅವ್ರನ್ನ ನಮ್ಮ ಕ್ಯಾರೆಕ್ಟರ್ ಏನಿದೆ, ನಮ್ಮ ಪಾತ್ರಗಳೇನು ಕ್ರಿಯೇಟ್ ಮಾಡಿರ್ತೀವಿ ಅದಕ್ಕೆ ಅವ್ರು ಜಸ್ಟಿಸ್ ಮಾಡ್ತಾರೆ ಅನ್ನೋ ಥಾಟ್ ಇದ್ದೇ ಇತ್ತು. ಸೊ ಸಪ್ತ ನೋಡಿದ ತಕ್ಷಣ ನಾನು ಪ್ರಗತಿ ನೋಡ್ತಿದ್ವಿ, ಆಚೆ ಇದ್ರು ಇವ್ರು. ಆ್ಯಕ್ಚುಲಿ ಈಚೆ ನಾವು ಇದು ಕನಕವತಿ ಮಾತಾಡ್ತಿದ್ವಿ. ಹೌದು ಅಲ್ಲೇ ಸರಿ ಮುಗಿಸ್ಕೊಂಡು ಬಂದ್ವಿ. ಥಿಂಕ್ ಇಲ್ಲೇ ಊಟಕ್ಕೆ ಬಂದಿದ್ವಿ ನಾವೆಲ್ಲ, ಫುಲ್ ಸಪ್ತದ ಟೀಮು, ನಾನು ಪ್ರಗತಿ ಎಲ್ಲ ಜಾಯ್ನ್ ಆಗಿದ್ವಿ. ಅವಾಗ ರಕ್ಷಿತ್ ನಮ್ಮ ಜೊತೆ ಕೂತಿದ್ದ. ಮೋಸ್ಟ್ಲಿ ಇವ್ರನ್ನ ಮಾಡೋಣ, ಸೆಲೆಕ್ಟ್ ಮಾಡೋಣ. ಮಗ ನಾನು ಹೇಳ್ತೀನಿ ಯೋ ನೀನು ನ್ಯೂಸ್ ಚಾನಲ್ ತರ ಇಲ್ಲೇ ಬ್ರೇಕಿಂಗ್ ನ್ಯೂಸ್ ಮಾಡೋದು, ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ಯಾರು ಮಾಡ್ತಾರೆ ಹೇಳಿ, ಆಯ್ತಾ?
ಸೊ ಈಗ ಮಾಡ್ಬೇಡ ನೀನು, ಇದು ಒಂದು ಸ್ವಲ್ಪ ಎಲ್ಲ ಕರೆಕ್ಟಾಗಿ ಕಾಂಕ್ರೀಟ್ ಎಲ್ಲ ಆದ್ಮೇಲೆ ಆಮೇಲೆ ನೀನೇ ಹೇಳ್ಬೋದಪ್ಪ ಅಂತ, ಆಮೇಲೆ ನಾನೇ ಹೇಳೋ ಥರ ಅವಶ್ಯಕತೆ ಇಲ್ಲ ಈಗೀಗ ನೀವು ಅಂತ ಅನ್ಕೊಂಡು. ಸೊ ಅವ್ರಿಗೂ ಅಂದರೆ ಯಾರಿಗೆ ಏನೇ ಒಂದು ಪಾತ್ರ ಹೇಳಿದಾಗ ಅವ್ರಿಗೊಂದು ಎಕ್ಸೈಟ್ಮೆಂಟ್ ಇರ್ಬೇಕು ಯಾವತ್ತು. ಕರೆಕ್ಟ್. ಅವಾಗ ಓ ಇವ್ರಿಗೆ ಇದು ಕನೆಕ್ಟ್ ಆಯಿತು ಅಂತ, ಅವ್ರಿಗೆ ಅದು ಇಷ್ಟ ಆಯಿತು, ಕನೆಕ್ಟ್ ಆಗಲಿಲ್ಲ ಅಂದರೆ ಅವ್ರ ಹತ್ರ ಅದನ್ನ ಮಾಡೋಕ್ಕಾಗಲ್ಲ ಅಥವಾ ಅವರ ಜಸ್ಟಿಸ್ ಮಾಡಲ್ಲ. ಆ ಎಕ್ಸೈಟ್ಮೆಂಟ್ ಅವ್ರ ಹತ್ರ ಕಾಣಿಸ್ತು. ಸೊ ಅವರು ಇದಕ್ಕೆ ಜಸ್ಟಿಸ್ ಕೊಡ್ತಾರೆ ಅನ್ನೋದು. ಆ್ಯಂಡ್ ಲೇಟರ್ ನಮ್ಗೆ ಅವರು ಸುಮಾರು ತಯಾರಿಗಳು ಮಾಡ್ಕೋಬೇಕಾಗಿತ್ತು. ಅಂದರೆ ಭಾಷೆ ವಿಷಯದಲ್ಲಿ ಆಗ್ಬೋದು, ಮಾತಾಡೋ ರೀತಿ ಆಗ್ಬೋದು, ಬಿಹೇವಿಯರ್ ಆಗ್ಬೋದು, ಇವೆಲ್ಲವೂ ಎಲ್ಲ ಎನಿ ಚಾನ್ಸ್ ಶೂಟ್ ಮಾಡ್ಬೇಕಾದ್ರೆ ನಮಗೆ ಯಾವುದೋ ಡೈಲಾಗ್ ಒಂಚೂರು ಇವರು ಬೇರೆ ಥರ ಹೋದ್ರು, ಸ್ವಲ್ಪ ಪುಟ್ಟಿ ಕಾಣಿಸೋದು ನಾವು ಹೇಳ್ತಿದ್ದೆ, ಇದು ಸ್ವಲ್ಪ ಪುಟ್ಟಿ ಕಮ್ಮಿ ಮಾಡಿ ಅಂತ. ಅವಾಗ ಮತ್ತೆ ಫೋಕಸ್ ಮಾಡಿ ಆ ಥರ ಸೋಲ್ ಟೀಮ್ ವರ್ಕ್. ಅಂದರೆ ಕೋ ರೈಟರ್ಸ್ಗಳೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ರು ಅವ್ರಿಗೆ, ಬಿಕಾಸ್ ನಾನು ಆ್ಯಕ್ಟ್ ಮಾಡ್ತಿದ್ರಿಂದ. ಆ್ಯಂಡ್ ಮಾನಿಟರ್ ಮಾಡ್ತಾನೆ ಇರ್ತಾ ಇದ್ದು. ಇನ್ ಕೇಸ್ ಇಬ್ರು ಒಂದೇ ಫ್ರೇಮಲ್ಲಿ ಇದೀವಿ ಅಂತಂದ್ರೆ ಅವಾಗ ಇನ್ಯಾರು ನೋಡ್ತಾ ಇರ್ತಾರೆ. ಶಾರ್ಟ್ ಆದ ತಕ್ಷಣ ಡೈರೆಕ್ಟರ್ ಶೋಗನ್ ಅಂತ ಬರ್ತೀನಿ, ಒಂದು ಶೋಗನ್ ಥರ ಅದು ಮಾತ್ರ ತೊಗೊಂಬಂದು ಕೊಡ್ತಾರೆ, ಅದನ್ನು ನೋಡ್ಕೊಂಡು ಆಮೇಲೆ ಈ ಥರದ್ದು ಪ್ರಾಸೆಸ್ ಅದು. ಸೊ ಅದು ಅಲ್ಲಿ ಏನು ಅಂದ್ಕೊಂಡಿದ್ವಿ ನಾವು ಅದಕ್ಕಿಂತ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವ್ರು ಸಿನಿಮಾಗೆ. ಆಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಕ್ಯಾರೆಕ್ಟರ್ ಆಗಿ ಕಾಣಿಸ್ತಾರೆ. ಅಂದರೆ ವೆರಿ ರೇರ್ ಇವತ್ತಿನ ಕಾಲಕ್ಕೆ ಒಂದು ಈ ಥರದ ರಾಣಿ, ಯುವರಾಣಿ ಅಥವಾ ರಾಜರ ಕಾಲದ ಕಥೆಗಳು, ಅದರಲ್ಲಿ ಸುಮಾರು ಜನ ಫಿಟ್ ಆಗೋದು ತುಂಬ ಕಷ್ಟ. ಅದು ತುಂಬ ಚೆನ್ನಾಗಿ ಫಿಟ್ ಆಗಿದ್ದಾರೆ ಅವರು ಅಂತ ಹೇಳ್ಕೊಳ್ತೀನಿ. ಎಸ್. ಜೊತೆಗೆ ಈಗ ನಾವು ಕಾಂತಾರದ ಬಗ್ಗೆ ಮಾತಾಡೋದಾದ್ರೆ, ಕಾಂತಾರ ನೀವು ನಮ್ಮ ಕನ್ನಡಕ್ಕೆ ಅಂತ ಕೊಟ್ಟು ಅನಂತರ ಪ್ಯಾನ್ ಇಂಡಿಯಾ ಆಯ್ತು, ಇದೀಗ ಆಲ್ರೆಡಿ ಪ್ಯಾನ್ ವರ್ಲ್ಡ್ ಆಗಿದೆ. ಅದಕ್ಕೆ ಏನೇನು ಎಲಿಮೆಂಟ್ಸ್ಗಳಿದೆ ಇದರಲ್ಲಿ? ಎಲಿಮೆಂಟ್ಸ್ಗಳನ್ನ ಎಲ್ಲದನ್ನೂ ಹೇಳಕ್ಕಾಗಲ್ಲ. ಟ್ರೈಲರ್ ನೀವು ಏನ್ ನೋಡಿದೀರಾ ಅದು ಅಲ್ವೇ ಅಲ್ಲ. ಓಕೆ ಓಕೆ, ಮತ್ತೆ ನೀವು ನೋಡಿ ಸಿನಿಮಾ ಅಂತ ಹೇಳ್ತೀರಿ ಅಲ್ವೇ ಅಲ್ಲ. ನೀವು ಅಂದ್ರೆ ಅದರಲ್ಲಿ ಚುರುಪರ್ ಹೇಳಿದೀವಿ ನಾವು, ಬಟ್ ಏನೂ ಹೇಳಿಲ್ಲ. ನೀವು ನೋಡ್ಬೇಕಾಗಿರೋದ ಪಿಕ್ಚರ್ ಅವಿ ಬಾಕಿ, ಅಲ್ಲಿಗೆ ಬಂತು ಸೆಂಟೆನ್ಸ್, ಅಲ್ಲಿಗೆ ಬಂತು. ಸೊ ಐ ಹೋಪ್ ನಿಮ್ಮನ್ನ ಏನ್ ಅನ್ಕೊಂಡಿದ್ದೀರಾ ಅದಕ್ಕಿಂತ ಹೆಚ್ಚಾಗ್ಬೋದು ಅಥವಾ ಅಷ್ಟಾಗ್ಬೋದು, ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ. ಮತ್ತೆ ಯು ವಿಲ್ ಫೀಲ್ ಪ್ರೌಡ್ ಅಂತ ಅನ್ಸುತ್ತೆ ನನಗೆ. ಅದು ಅಂದರೆ ನೀವು ಪ್ರೌಡ್ ಫೀಲ್ ಮಾಡ್ಬೇಕನ್ನೋ ಉದ್ದೇಶ ಅಂತೂ ಇತ್ತು. ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೇಕು ಸಿನಿಮಾ. ಆಮೇಲೆ ಒಂದು ಓನ್ ಮಾಡ್ಕೊಳ್ಳೋದಿದೆಯಲ್ಲ, ನಮ್ದು ಇದು ಸಿನಿಮಾ ಅಂತ ಅಂದ್ಕೊಂಡು, ಅವಾಗ ಅದು ಏನಾಗ್ಬಿಡುತ್ತೆ, ನಮ್ಮ ಕೈ ತಪ್ಪಿಡುತ್ತೆ. ಅದು ನನ್ನ ಹತ್ರ ನಿಮ್ಗೆ ಜಗಳ ಮಾಡ ಚಟ್ರೆ ನಮ್ದು ಅಂತ ಅನ್ಬೋದು, ಅಷ್ಟು ಅಧಿಕಾರ ಇದೆ ಜನರಿಗೆ. ಹಾಗಾಗಿ ಎಲ್ಲೂ ಅವ್ರು ಡಿಸಪಾಯಿಂಟ್ ಆಗಬಾರ್ದು ಅನ್ನುವಂಥ ಹೋರಾಟ. ಹೇಳೋಕ್ಕಾಗಲ್ಲ ನಾವು, ಹೆಂಗೆ ಯಾವುದನ್ನು ಹೇಳೋಕ್ಕಾಗಲ್ಲ. ಬಟ್ ಆ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀವಿ. ನಮ್ಮ ಇಡೀ ತಂಡ, ನಮ್ದೊಂದು ಸೈನ್ಯನೇ ಹೊಡೆದಾಡಿ ಹೋರಾಡಿ ಬಂದಿದ್ದೀವಿ ನಿಮ್ಮ ಮುಂದೆ. ಐ ಹೋಪ್ ಅದಷ್ಟೇ ಪ್ರೇ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗಲಿ ಅನ್ನೋದಷ್ಟೇ ನನ್ನ ಪ್ರೇ. ಖಂಡಿತ ಇಷ್ಟ ಆಗುತ್ತೆ. ಅದೇ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಾಡುಗಳು ಎಷ್ಟೊಂದು ರೀತಿಯಾಗಿ ವ್ಯೂಸ್ ಅನ್ನ ಪಡ್ಕೊಂಡು ಆ ಟ್ರೈಲರ್ ಬಂದು ಕಾಯ್ತಾ ಇದ್ರು ಜನ, ಯಾವಾಗ ಬರುತ್ತೆ ಅಂತ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಯಾವಾಗ ಬರುತ್ತೆ, ಯಾವ್ದು ಡೇಟ್ ಅನೌನ್ಸ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಕಾಯ್ತಾ ಇದ್ರು. ಈಗ ನೀವು ಈ ಸಿನಿಮಾದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ನನ್ಗೆ ಅನ್ಸಿದ್ದು, ಕತೆ ಹುಟ್ಕೊಳ್ಳುವಂತಹ ರೀತಿಗಳಿರುತ್ತೆ. ನೀವು ಒಂದೊಂದು ಸಿನಿಮಾದಲ್ಲಿ ಒಂದೊಂದು ರೀತಿಯ ಕತೆ, ನಾವು ಕಾಂತಾರದಲ್ಲೂ ಕೂಡ ನೋಡಿದ್ವಿ. ಅಲ್ಲಿ ನಿಮ್ಮ ಕಂಬಳದ ವಿಚಾರ ಆಗಿರ್ಬೋದು, ಅಥವಾ ಅಲ್ಲಿ ಪಂಜುರ್ಲಿಯ ವಿಚಾರ ಆಗಿರ್ಬೋದು, ಅವೆಲ್ಲವೂ ಕೂಡ ಇದೆ. ಪ್ರತಿದಿನ ನಂಬುವಂತಹ ಒಂದು ಭೂತಕ್ಕೆ ನಂಬದೆ ಅಥವಾ ದೇವರಿಗೆ ಕೈ ಮುಗಿಯದೆ ಯಾವುದೇ ಕೆಲಸವನ್ನ ಮಾಡೋದಿಲ್ಲ. ಇಲ್ಲಿ ಇದೀಗ ಗುಳಿಗ ಆಗಿದೆ, ಬ್ರಹ್ಮ ರಾಕ್ಷಸದ ವಿಚಾರ ಹೇಳಿದ್ರಿ ನೀವು, ಶಿವನ ವಿಚಾರವನ್ನ ಅಲ್ಲಿ ಹೇಳಿದಿರಿ, ಕಾರ್ಣಿಕದ ಕಲ್ಲಿನ ವಿಚಾರ ಹೇಳಿದ್ರಿ. ಅದರ ಬಗ್ಗೆ ಹೇಳೋದಾದ್ರೆ, ಅಂದರೆ ಕಾಂತಾರ ಅಂದಮೇಲೆ ಡೆಫಿನೆಟ್ಲಿ ಆ ದೈವದ ಪ್ರಪಂಚದಲ್ಲೇ ಇರುತ್ತೆ. ನಾವು ನಂಬೋ ನಂಬಿಕೆ, ನಮ್ಮ ನೇಚರ್ ವರ್ಷಿಪಿಂಗ್ ಆಗ್ಬೋದು, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಘರ್ಷ, ಅದು ಓವರಾಲ್ ಆಗಿ ನೋಡಿದಾಗ ನಿಮಗೆ ಓಕೆ ಈ ಪಾತ್ರಗಳು ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ತುಂಬ ಹೇಳಕ್ಕೆ ಹೋಗ್ಬಿಡ್ಬಾರ್ದು, ಅದನ್ನ ಸ್ವಲ್ಪ ಕ್ರ್ಯಾಕ್ ಮಾಡಕ್ಕೆ ಬಿಟ್ಬಿಡ್ಬೇಕು. ಅದನ್ನ ಒಟ್ಟಾರೆ ಫಿಲ್ಮ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋದಾಗ ಮನುಷ್ಯನ ಆಸೆಗಳು ಎಷ್ಟೆಷ್ಟಿರುತ್ತೆ, ಅದರಿಂದ ಏನೇನು ಮಾಡ್ತಾ ಹೋಗ್ತಾನೆ, ಪ್ರಕೃತಿ ಅದನ್ನ ಹೆಂಗೆ ತಗೊಳುತ್ತೆ. ಸೊ ಕಂಟಿನ್ಯೂಸ್ಲಿ ಪ್ರಕೃತಿ, ನೇಚರ್ ಯಾವತ್ತೂ ನಮ್ಮನ್ನು ಕ್ಷಮಿಸ್ತಾನೆ ಇರುತ್ತೆ, ಆಪ್ಷನ್ ಕೊಡ್ತಾನೆ ಇರುತ್ತೆ, ಅಪಾರ್ಚುನಿಟಿ ಕೊಡ್ತಾನೆ ಇರುತ್ತೆ. ಮನುಷ್ಯ ಯಾವತ್ತೂ ತಲೆ ಹೊರಟೆ, ಮತ್ತೆ ಏನೋ ಮಾಡ್ತಾ ಇರ್ತಾನೆ, ಮತ್ತೆ ಏನೋ ಮಾಡ್ತಾ ಇರ್ತಾನೆ, ಹೊಡ್ಸ್ಕೊಳ್ತಾನೆ, ಬರ್ತಾನೆ, ಮತ್ತೆ ಹೋಗ್ತಾನೆ. ಸೊ ಈ ಥರದ ವಿಚಾರಗಳೆಲ್ಲ ನಿಮ್ಗೆ ಅನ್ಸಕ್ಕೆ ಶುರು ಆದರೆ ಐ ಥಿಂಕ್ ಆವಾಗ ನಾವು ಬರೆದಿರೋದು ನಿಮ್ಗೆ ತಲುಪ್ತು ಅಂತ ನಾವು ಅನ್ಕೊಳ್ಬೋದು.